ಒಂದು ಅವರಿಗೆ ಸಂತಾಪ ಸೂಚನೆ ಮಾಡಿ ಈ ಹೋರಾಟ ಮುಂದುವರಿಬೇಕಲ್ಲ. ಅವ್ರು ಬೇರೆ ನಮ್ಮ ಛಲವಾದಿ ಹೇಳ್ಬಿಟ್ಟಿದ್ದಾರೆ, ಯಾರಿಗೂ ಬಗ್ಗುವುದಿಲ್ಲ ಜಗ್ಗುವುದಿಲ್ಲ ಅಂತೇಳಿ. ಕರೆಕ್ಟಾ? ಹೇಳ್ಬಿಟ್ಟಿದ್ದಾರೆ, ಮುಂದುವರಿಬೇಕು ತಾನೆ. ಅದಕ್ಕೆ ಅವ್ರ ಆಶೀರ್ವಾದ ಅವ್ರು ನೆನಪು ಮಾಡ್ಕೊಂಡ, ಅವ್ರದ್ದೊಂದು ಶಕ್ತಿ ನಮಗೂ ಕೊಡ್ಲಿ. ಎರಡನೇದು ಇನ್ನೊಂದು ಬಹಳ ಇಂಪಾರ್ಟೆಂಟ್, ಅದು ಕೂಡ ಇಂಪಾರ್ಟೆಂಟ್. ಈ ಗ್ರಾಮ ಪಂಚಾಯತಿ ಉದ್ಘಾಟನೆ ಮಾಡಿದವ್ ನಾನು. ಅದಕ್ಕೆ ಬಂದಿರೋದು ಉಳಿಸಿ ಅಂತ ನಾನು ಬಂದಿರೋದು. ನಿಮ್ ಜೊತೆ ಇದ್ದೀನಿ ನಾನೀಗ. ನೀವೇನು ಫೈಟ್ ಮಾಡ್ತಾ ಇದ್ದೀರೋ ನನ್ ಕನ್ನಡ ಉಳಿಸ್ರಪ್ಪ ಅಂತ ನಾನ್ ಬಂದಿದ್ದೀನಿ. ಈಗ ಗ್ರಾಮ ಪಂಚಾಯತಿ ಉಳಿಸಿ ನಾನು ಉದ್ಘಾಟನೆ ಮಾಡಿದ್ದೀನಿ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದಾಗ ನಾನು ಇದನ್ನ ಉದ್ಘಾಟನೆಯನ್ನ ಮಾಡಿದ್ದೀನಿ. ನಾನು ಬಂಧುಗಳೇ, ಇದು ಹೋರಾಟದ ಒಂದು ಸಭೆ. ಹೋಗೋ ನೀನು ಅಣ್ಣ, ನೀನು ಹೋದ್ರೆ ಎಲ್ಲ ಹೋದ್ರೆ ಎಲ್ಲ ಹೋಗ್ತಾರೋ. ಕೂತ್ಕೊಂಡು ಒಂದ್ ನಿಮಿಷ ಬರ್ರಿ, ಈ ಕಡೆ ಬರ್ರಿ, ನನ್ನ ಜೊತೆ ಬರಪ್ಪ. ಅಲ್ಲೇ ಸುತ್ತೀರಲ್ಲ, ಶಾಲೆ ಹಾಕೊಂಡು ಅಲ್ಲೇ ಸುತ್ತಿದ್ರೆ ಕೂತ್ಕೊ. ನನ್ನ ಹತ್ರ ನಿಂತ್ರೆ ನಿಮ್ಗೆ ಗೆಲ್ಸ್ಕೊಡಲ್ಲಪ್ಪ. ಕೂತ್ಕೊ. ನೀನು ಹಿಂದೆ ನೋಡ್ರಣ್ಣ, ಕನ್ನಡಕ ಇಲ್ಲಿಪ್ಪ, ನಮ್ಮಿಂದ ಸರಿಯಾದನಪ್ಪ. ಓಕೆನಾ? ಈ ಒಂದು ಹೋರಾಟಕ್ಕೆ ನಮ್ಮ ವಿಧಾನ ಪರಿಷತ್ತಿನ ನಮ್ಮ ಮೇಲ್ಮನೆಯ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅದೇ ರೀತಿ ನಮ್ಮ ಈ ಭಾಗದ ಶಾಸಕರಾಗಿ ಕೆಲಸ ಮಾಡಿದಂಥ DC ತಮ್ಮಣ್ಣ ಅವರು, ನಮ್ಮ ಜಿಲ್ಲಾಧ್ಯಕ್ಷರಾದಂಥ BJP ಇಂದ್ರೇಶ್ ಅವರು, ಸ್ವಾಮಿಯವರು, SP ಸ್ವಾಮಿನ, ಅದೇ ರೀತಿ ಸಚ್ಚಿದಾನಂದ ಅವರು, ಅಶೋಕ್ ಜೈರಾಮ್ ಅವರು, ಸಿದ್ದರಾಜು ಅವರು, ರಾಜಣ್ಣ ಅವರು. ಪ್ರಮುಖವಾಗಿ ಇವತ್ತು ನಾನು ಇಲ್ಲಿಗೆ ಬರಬೇಕಾದ್ರೆ ನಾನು ಮೊನ್ನೆ ವಿಧಾನಸೌಧದಲ್ಲಿ ಸಭೆ ಮಾಡ್ತಾ ಇದ್ದೆ, ಪ್ರೆಸ್ ಮೀಟ್. ಸುನಂದಕ್ಕ ಫೋನ್ ಮಾಡಿದ್ರು, ಬರ್ತೀರಿ, ಭೇಟಿ ಮಾಡ್ಬೇಕು, ಸಮಯ ಕೊಡಿ ಅಂತೇಳಿ. ಬಂದು ಭೇಟಿ ಮಾಡಿ ಈ ರೈತ ಹೋರಾಟದಲ್ಲಿ ನೀವು ಪಾಲ್ಗೊಳ್ಬೇಕು ಅಂತ ನನಗೆ ಅವರು ಹೇಳಿದಕ್ಕೋಸ್ಕರ ನಾನು ಬಂದಿದ್ದೀನಿ. ಮತ್ತೆ ನನ್ನ ಕಟ್ಟಡ ಉಳಿಸಿ ಅಂತಲೂ ನಾನು ಬಂದಿದ್ದೀನಿ. ಅದೇ ರೀತಿ ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ತಾಯಂದರಿಗೆ, ಅಕ್ಕ ತಂಗಿಯರಿಗೆ, ಗುರು ಹಿರಿಯರಿಗೆ, ಮಾಧ್ಯಮದ ಸ್ನೇಹಿತರಿಗೆ ನನ್ನ ನಮಸ್ಕಾರ. ಇದೊಂದು ರಾಜಕೀಯದ ಸಭೆ ಅಲ್ಲ, ಇದೊಂದು ರಾಜಕೀಯದ ಸಭೆ ಅಲ್ಲ. ಇಲ್ಲಿ ಬಂದಿರೋರು ಯಾರೂ 1000 ರೂಪಾಯಿ 500 ರೂಪಾಯಿ ಇಸ್ಕೊಂಡು ಬಂದಿರೋರಲ್ಲ. ಬಂದಿರೋರೆಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಗ್ರಾಮ ಪಂಚಾಯತಿ ನಮ್ಮದು, ನಮ್ಮ ಗ್ರಾಮ ಪಂಚಾಯತಿ ನಮ್ಮದು, ಉಳಿಸಿ ಅಂತೇಳಿ ಬಂದಿರೋದು. ಇಲ್ಲಿ ಯಾವುದೇ ಸ್ವಾರ್ಥ ಇಲ್ಲ, ಸ್ವಾರ್ಥ ಇಲ್ಲ. ಮಹಾತ್ಮ ಗಾಂಧೀಜಿ ಇವತ್ತೆಲ್ಲ ಹೇಳಿದ್ದು, ಬಹಳ ವರ್ಷಗಳಿಂದಲೇ ಹೇಳಿದ್ರು, ಗ್ರಾಮ ರಾಜ್ಯ ರಾಮರಾಜ್ಯ ಅಂತೇಳಿ. ಗ್ರಾಮ ರಾಜ್ಯ ರಾಮರಾಜ್ಯ ಅಂತ ಹೇಳಿದ್ರು. ನೀವು ಗ್ರಾಮ ತಗೊಂಡೋಗಿ ನೀವು ಪಟ್ಟಣ ಮಾಡಕ್ ಹೊರಟ್ರೆ ಗಾಂಧೀಜಿಯ ಸಿದ್ಧಾಂತನೇ ನೀವು ಫೇಲ್ ಮಾಡ್ದಂಗೆ. ಗಾಂಧೀಜಿಯ ಅದೇ ಉದ್ದೇಶ ಏನಿತ್ತು, ಆ ಉದ್ದೇಶಕ್ಕೆ ಕೊಡ್ಲಿ ಪೆಟ್ಟಾಗ್ತಾ ಇದ್ದೀರಾ ನೀವು. ಇವತ್ತು ನಾವು ನೋಡ್ತಾ ಇದ್ದೀವಿ ಅಲ್ಲ, ನಾನು ಬೆಂಗಳೂರವನೇ, ನಾನು ಹಳ್ಳಿ, ಫಸ್ಟು ನಾನು ಜಾಲಹಳ್ಳಿ ಇದ್ದಾಗ ನಾನು ನೋಡಿದ್ದೀನಿ. ನಮ್ಮ ಮನೆ ಈ ಚಳಿಗಾಲ ಬಂದ್ರೆ ಒಂದು 10 ಅಡಿ ದೂರದಲ್ಲಿ ಯಾರು ಕಾಣಿಸ್ತಾ ಇರಲ್ಲ, ಅಷ್ಟು ಮಂಜು ಬೀಳ್ತಾ ಇತ್ತು. 10 ಅಡಿ ದೂರದಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಇವತ್ತು 10 ಅಡಿ ಅಲ್ಲ, 2 ಕಿಲೋಮೀಟರ್ ನೋಡಿದ್ರು ಮಂಜೆ ಇಲ್ಲ. ಇರೋರು ಯಾರು ಬೆಂಗಳೂರಲ್ಲಿ? ನಾವು 20%, 80% ಬೇರೆ ಇದ್ದಾರೆ. ಆ ಪರಿಸ್ಥಿತಿ ಬಂದಿದೆ. ದೂರದೃಷ್ಟಿ ಇಂಪಾರ್ಟೆಂಟ್. ಈಗ ನೀವೆಲ್ಲ ಹೋರಾಟ ಮಾಡ್ತಾ ಇದ್ದೀರಲ್ಲ,
ನಮಗೋಸ್ಕರ ಅಲ್ಲ, ಮಕ್ಕಳಿಗೋಸ್ಕರನೂ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮುಂದಿನ ಜನಾಂಗಕ್ಕೋಸ್ಕರ ಹೋರಾಟ ಅಂತ ತಿಳ್ಕೊಂಡು ಹೋರಾಟ ಮಾಡಿ. ನೀವು ದೂರದ ಬೆಟ್ಟ ನುಣ್ಣು ಕಾಣಿಸ್ತದೆ ನೋಡಿ, ದೂರಕ್ಕೆ ಎಷ್ಟು ಚಂದ ಕಾಣಿಸ್ತದೆ. ಒಳಕ್ಕೆ ಹೆಜ್ಜೆ ಐತ್ರಿ, ಅಲ್ಲಿ ಎಲ್ಲ ಚಿರತೆ, ಹುಲಿ, ಗರಡಿ, ಹಾವು ಎಲ್ಲ ಹೋದ್ಮೇಲೆನೆ ಕಚ್ಚೋದಲ್ಲಿ. ಈಗ ಹೇಳ್ಬಿಡ್ತಾರೆ ನಗರಸಭೆಗೆ ಸೇರಿಸ್ಬಿಡಿ, ಏನು ಚಿನ್ನದ ಒಡೆ, ಹಾಲಿನ ಒಳೆಯೋ ಚಿನ್ನದ ಒಳೆಯೋ ಹರಿದು ಬಂದು ಏನು ಬರಲ್ಲ. ಇಲ್ಲಿ ನಾನೆಲ್ಲ ಬರ್ಬೇಕಾದ್ರೆ ಮಾಹಿತಿ ತಗೊಂಡ್ ಬಂದೆ. ನಮ್ಮ ಎಲ್ಲ ಬಂದಿದ್ದಾರೆ, ನಮ್ಮ ತಹಸೀಲ್ದಾರು, AC ಎಲ್ಲ ಬಂದಿದ್ದಾರೆ. ನಾನು ಬರ್ತೀನಿ ಅಂದ್ರೆ ಎಲ್ಲರೂ ಬರ್ತಾರೆ. ಎಲ್ಲ ಮಾಹಿತಿ ತಗೊಂಡೆ. ಅವ್ರದ್ದು ವಿರೋಧ ಇದೆ, ಅವ್ರದ್ದು ವಿರೋಧ ಇದೆ. ಯಾಕೆಂದ್ರೆ ಈ ಈ ನಗರಸಭೆ ಇದೆಯಲ್ಲ, ನಗರಸಭೆಗೆ ಅಟ್ಯಾಚ್ ಆಗಿ ಬಡಾವಣೆಗಳು ಬೆಳೆದ್ಬಿಡ್ತದೆ. ಈ ಬೆಂಗಳೂರಲ್ಲಿ ಬೆಳೆದಿದೆ, ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಅದನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಇಲ್ಲೇನು ಇಲ್ಲ. ನಗರಸಭೆ ಆದ್ಮೇಲೆ ಎಷ್ಟು ಕಿಲೋಮೀಟರ್ ಗದ್ದೆಗಳು, ಹೊಲಗಳು, ಕಬ್ಬನ್ ಗದ್ದೆಗಳಿದೆ? ಕಿಲೋಮೀಟರ್ ಇದೆ, 6 ಕಿಲೋಮೀಟರ್. ನಗರಸಭೆ ಮಾಡ್ಬೇಕಾದ್ರೆ ರೂಲ್ ಏನ್ ಹೇಳ್ತದೆ, ಅಟ್ಯಾಚ್ ಬಡಾವಣೆಗಳು ಒಂದಕ್ಕೊಂದು ಅಟ್ಯಾಚ್ ಇರಬೇಕು. ಆಗ ಅದನ್ನ ಸೇರ್ಪಡೆ ಮಾಡಕ್ಕೆ ಒಂದು ವ್ಯವಸ್ಥೆ ಇರುವಂಥದ್ದು, ಕಾನೂನು ಇರೋದು ಹಾಗೆ. ಇವತ್ತು ಹಂಗಿಲ್ಲ. ಇವತ್ತು ನಿಮ್ಗೆ ಹೇಳಿದಾರೋ ಇಲ್ಲ ಗೊತ್ತಿಲ್ಲ. ನೀವು ತಗೊಂಡೆ, ನಾನು ಟ್ಯಾಕ್ಸ್ ಎಷ್ಟು ಕಟ್ತೀರಾ? ಒಂದು 250, 300, 400 ಅಷ್ಟೇ ಅಲ್ಲ ಟ್ಯಾಕ್ಸ್ ಕಟ್ಟೋದು. ಹಾ, ವರ್ಷಕ್ಕೊಂದ್ಸರಿ. ಅದು ಕಟ್ಟಿದ್ರೆ ಇಲ್ಲೇ ಕಟ್ಟಿದ್ದೀರ. ಗ್ರಾಮ ಪಂಚಾಯತಿ ಹಂಗ್ ನಡೀತೈತೆ. ಗ್ರಾಮ ಪಂಚಾಯತಿ ಅಂದ್ರೆ ಹಂಗೆ, ಯಾವಾಗ ಬೇಕೋ ಎಲ್ಲ ಒಟ್ಟೊಟ್ಟಿಗೆ ಕಟ್ಬಿಡ್ತಾರೆ. ಅವ್ರು 2 ವರ್ಷ 3 ವರ್ಷಕ್ಕೆ ಒಟ್ಟೊಟ್ಟಿಗೆ ಕಟ್ತಾರೆ, ಅದು ಬೇರೆ. ನಗರಸಭೆ ಆದ್ರೆ ಏನಾಗ್ತದೆ, ತಿಂಗಳ ಕಟ್ಬೇಕು. ಬರ್ತಾನೆ ಸಾಲ್ಗಾರ ವಸೂಲಿ ಮಾಡ್ತಾನಲ್ಲ, ಹಂಗ್ ಬಂದು ಎದೆ ಮೇಲೆ ತುಳಿತಾನೆ. ಬಂದು ಎದೆ ಮೇಲೆ ತುಳಿತಾನೆ, ಕಟ್ಟು ಅಂತ. ಏನಾಗ್ತದೆ, 10 ಪಟ್ಟು ಜಾಸ್ತಿ ಆಗೋತದೆ ನಿಮ್ಗೆ. ಅದು 0 ಸೇರಿಸ್ತಾರಷ್ಟೇ. ನೀವು ಏನ್ ಕಟ್ತಾ ಇದ್ದೀರಾ ಅದಕ್ಕೊಂದು ಸಣ್ಣ 0 ಸೇರಿಸ್ಬಿಡ್ತಾರೆ. 2400 ಕಟ್ಬೇಕು. ನೀರಿಗೆ ಏನ್ ಕಟ್ತಾ ಇದ್ದೀರಾ ಈಗ? 40 ರೂಪಾಯಿ ತಿಂಗಳು ಕಟ್ತಾ ಇದ್ದೀರಾ, 30 ರೂಪಾಯಿ ತಿಂಗಳು ಕಟ್ತಾರೆ. ಕೆಲವರೆಲ್ಲ ಹಂಗೆ ಫ್ರೀ. ಫ್ರೀ. ಆಮೇಲೆ ನೀವು ಅದಕ್ಕೆ ಕರೆಕ್ಟಾಗಿ ಕಟ್ಬೇಕು. ಮೀಟರ್ ಹಾಕ್ತಾರೆ. ನೀವು ಹಂಗೆ ಏನೋ ಅಲ್ಲ, ಮೀಟರ್ ಕೂಡ ಹಾಕ್ಬೋದು. ಮೀಟರ್ ಹಾಕಿ ಮೀಟರ್ ಎಷ್ಟು ಓಡಿಸ್ತೈತೋ ಅಷ್ಟು ಅದಕ್ಕೆ ದುಡ್ಡು ಕಟ್ಬೇಕು. ಆಮೇಲೆ ನಿಮ್ಮ ಮನೆ ಕಸ, ಇವಾಗ ಕಸನೆಲ್ಲ ತಿಪ್ಪಾಗಿ ತಗೊಂಡಾಗ ಹಾಕ್ತೀರಾ, ಅವಾಗ ಹಂಗಲ್ಲ, ಕಸಕ್ಕೆ ದುಡ್ಡು ಕಟ್ಬೇಕು ನೀವು. ಬೆಂಗಳೂರಲ್ಲಿ ಕಸಕ್ಕೆ ಎಷ್ಟು ಆಗ್ತಾ ಇದಾರೆ ಗೊತ್ತಾ? ಈಗ ಒಂದೊಂದು ಮನೆಗೆ 10,000 12,000 ಆಗ್ತಾ ಇದೆ ಒಂದೊಂದು ಮನೆಗೆ ಕಸಕ್ಕೆ. ಸ್ಯಾನಿಟರಿ ಕನೆಕ್ಷನ್ ತಗೊಬೇಕು. ಸ್ಯಾನಿಟರಿ ಕನೆಕ್ಷನ್ಗೆ ದುಡ್ಡು ಇಲ್ದಿರ ಏನೂ ಆಗಲ್ಲ. ಈಗೇನೋ ನೆಮ್ಮದಿಯ ಗ್ರಾಮ ಇದೆ, ನಮ್ಮ ಗ್ರಾಮ ನಮ್ಮ ಹಳ್ಳಿ ಅಂತ ಇದೆ. ಇದೆಲ್ಲ ಹೊರೆ ಬೀಳುವಂಥದ್ದು. ಮತ್ತೆ ಬೆನಿಫಿಟ್ ಏನು ನಿಮ್ಗೆ? ನಾರಾಯಣ ಸ್ವಾಮಿ ಹೇಳಿದ್ರು, ಬೆನಿಫಿಟ್ ಏನು? ಏನೂ ಇಲ್ಲ. ಈಗ ಇದನ್ನ ಟ್ಯಾಕ್ಸ್ ಬರ್ತಾ ಇದೆಯಲ್ಲ, 2 ಕೋಟಿನೋ ಎಷ್ಟು ಬರ್ತಾ ಇದೆ, 2 ಕೋಟಿ. ಅಲ್ಲಿ ನಂಗೆ ಇವಾಗ ಪುರಸಭೆಗೆ ಇರೋದೇ 2 ಕೋಟಿ ಅಷ್ಟೇನೆ ಬರೋದು ಅನ್ಸುತ್ತೆ. ಇದನ್ನ ಅದಕ್ಕೆ ಸೇರಿಸ್ಕೊಂಡ್ಬಿಡೋದು. ಸೇರಿಸ್ಕೊಂಡು ಅವ್ರು ಉದ್ಧಾರ ಆಗಕ್ಕಷ್ಟೇ. ನಿಮ್ಮ ಹಳ್ಳಿ ಉದ್ಧಾರ ಮಾಡಕ್ಕಂತೂ ಅವ್ರು ಬರ್ತಾ ಇಲ್ಲ. ಹಳ್ಳಿನ ಹಾಳು ಮಾಡಕ್ಕೆ ಈ ಒಂದು ಕಾಯ್ದೆಯನ್ನ ತಂದು ಮಾಡ್ತಾ ಇರೋದು ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದನ್ನು ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ಈ ಸೇರೋದ್ರಿಂದ ಏನಾಗುತ್ತೆ, ಉಪಯೋಗ ಏನಾಗುತ್ತೆ, ಅದು ಇಂಪಾರ್ಟೆಂಟ್. ಮತ್ತೆ ಹಳ್ಳಿ ಆಗಿದ್ರೆ ಸಂತೋಷ ಬಿಡ್ಬೇಕು ಎಲ್ಲರೂ. ನಾವು ಸರ್ಕಾರ ಇದ್ದೀರಿ. ಈಗ ಮೊನ್ನೆ ಬಿಡದಿಗೆ ಹೋಗಿದ್ದೆ ನಾನು. ಬಿಡದಿಯಲ್ಲಿ ಹಿಂಗೆ ಹೋರಾಟ ಮಾಡ್ತಾವ್ರು ಅವರು. ಕಳೆದ 4 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಮೇಡಮ್. 4 ತಿಂಗಳಿಂದ ಅಲ್ಲೊಂದು 5,000 ಎಕರೆನ ಲೇಔಟ್ ಮಾಡ್ಬಿಟ್ಟಿದ್ದಾರೆ. 5,000 ಎಕರೆ. ನಿಮ್ಗೆ ಗೊತ್ತಿದೆ ಬಿಡದಿ ಎಂತ ಫಲವತ್ತಾದಂತ ಜಮೀನು, ಎಲ್ಲ ತೆಂಗಿನ ಗಿಡಗಳಿರೋದು. 9,000 ಎಕರೆ. ಅದರಲ್ಲಿ ಒಂದು 4,000 ಎಕರೆ ಗೌರ್ಮೆಂಟ್ ಲ್ಯಾಂಡೇ. ಅದನ್ನ ಲೇಔಟ್ ಮಾಡಕ್ ಹೊರಟಿದ್ದಾರೆ. ಅಂದ್ರೆ ನೀವು ಆಯ್ತು ಎಲ್ಲ ಹಿಂಗ್ ಲೇಔಟ್ ಮಾಡಕ್ಕೆ ಹೊರಟು ಹೋಗಿ ಆದ್ಮೇಲೆ ಊಟಕ್ಕೆ ಏನ್ ಮಾಡ್ತೀರಾ, ಅನ್ನಕ್ಕೆ ಏನ್ ಮಾಡ್ತೀರಾ?
ಏನ್ ಕಂಪ್ಯೂಟರ್ಗೆ ನನ್ನ ಅನ್ನ ಬರ್ತೈತ? ನೇಗಿಲು ಹಿಡಿದ್ರೆ ತಾನೇ ಅನ್ನ ಬರೋದು. ಈಗ ಬಡಾವಣೆಗಳ ನಿರ್ಮಾಣ ಮಾಡ್ತಾ ಇದ್ರಿ. ಈಗ ನಾವು ಮನೆ ಗೊತ್ತಿಲ್ಲ ನನ್ಗೆ ಮಾತಾಡ್ಬೇಕು ಅಂತ, ಮನೆ ನಾವೆಲ್ಲ ಕೋಗಿಲ್ಗೆ ಹೋಗಿದ್ರಿ. ಕೋಗಿಲು ಬೆಂಗಳೂರಲ್ಲಿ ಹುಡ್ಕಿದ್ರೆ ಎಲ್ಲ ಬಾಂಗ್ಲಾದೇಶದವ್ರು ಬಂದು ಸೇರ್ಕೊಂಡ್ಬಿಟ್ಟವ. ನಮ್ ದೇಶದಲ್ಲಿ ಎಷ್ಟು ಜನ ಅವ್ರೆ ಗೊತ್ತಾ? ನಮ್ ದೇಶದಲ್ಲಿ ಸುಮಾರು 2 ಕೋಟಿ ಜನ ಬಾಂಗ್ಲಾದೇಶದವರು ಬಂದಿರೋರು. ಆ ಕಡೆ ಅಲ್ಲಿ ವೆಸ್ಟ್ ಬೆಂಗಾಲ್ ಬರ್ತಾರೆ, ಅಲ್ಲಿಂದ ಇಡೀ ಎಲ್ಲಾ ಕಡೆ ಬಂದು ಸೇರ್ಕೊಂಡಿದ್ದಾರೆ. ಕಳ್ತನ ಜಾಸ್ತಿ ಆಗ್ತೈತೆ, ಡ್ರಗ್ ಜಾಸ್ತಿ ಆಗ್ತೈತೆ, ನಮ್ಮ ಮಕ್ಕಳು ಕೆಟ್ಟೋಗ್ತಾರೆ. ನಮ್ಮ ಅನ್ನಕ್ಕೆ ಅದೇನು ಹೇಳ್ತಾರಲ್ಲ, ನನ್ನದು ನನ್ನದೇ, ನನ್ನ ತಟ್ಟಾಗಿರೋದು ನಂದೇ, ನಿನ್ ತಟ್ಟಾಗಿರೋದು ನಂದೇ ಅಂತ ಕಿತ್ಕೊಳಕ್ ಬರ್ತಾರೆ. ಆ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಎಚ್ಚರಿಕೆಯನ್ನ ವಹಿಸ್ಬೇಕು. ಇವತ್ತು ನೀವೇನೇ ಹೋರಾಟ ಮಾಡ್ತಾ ಇದ್ದೀರಿ, ಇದನ್ನ ಮುಂದೆ ಆಗುವಂತ ಅನಾಹುತಗಳಿಗೆ ಬಿಡಪ್ಪ ಬಂದಿದ್ದ ಅನುಭವಿಸ್ಕೊಳ್ಳೋಣ ಅಂತ ಹೇಳಿದ್ರೆ ಹೋಗ್ತು. ಗ್ರಾಮೀಣ ಕುಪಾಂಕ ಅಲ್ಲಪ್ಪ, ನಿಮ್ಗೆ ಗ್ರಾಮೀಣ ಅಭಿವೃದ್ಧಿ ಯಾವ್ದು ಬರಲ್ಲ ಸ್ಕೀಮ್ಸು, ಎಲ್ಲ ಹೊರಟೋಗ್ತದೆ. ಗ್ರಾಮೀಣಾಭಿವೃದ್ಧಿ ಸ್ಕೀಮ್ಸ್ ಏನೇನಿದೆ ಒಂದು ಬರಲ್ಲ ನಿಮ್ಗೆ ಬೇಕಾದ. ಯಾಕಂದ್ರೆ ನಮ್ಮ ದೇಶದಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡೋದು ಯಾವುದೇ ಸರ್ಕಾರನ ಕೂಡ ಬಂದ್ರು ಆ ಎಲ್ಲ ಸ್ಕೀಮ್ಸ್ಗೂ ಮಣ್ಣು ಹೊರಟೋಗ್ತದೆ. ಮಣ್ಣು ಹಾಕ್ದಂಗೆ ಅದಕ್ಕೆಲ್ಲ. ಒಂದ್ ಕಡೆ ಹಣ ಬರೋದು ನಿಂತು ಹೋಗ್ತೈತೆ, ಇನ್ನೊಂದ್ ಕಡೆ ಬೆಲೆನೂ ಜಾಸ್ತಿ ಆಗ್ತೈತೆ, ತೆರಿಗೆಗಳು ಜಾಸ್ತಿ ಆಗ್ತೈತೆ. ಇದು ಇವತ್ತು ಇರುವಂತ ಸಂಕಷ್ಟ. ಅದಕ್ಕೋಸ್ಕರ ನೀವೆಲ್ಲ ಹೋರಾಟ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಈಗ ಯಾರಿಗೂ ಬಗ್ಗಲ್ಲ ಜಗ್ಗಲ್ಲ ಅದೆಲ್ಲ ನಡೆಯಲ್ಲ. ಯಾರು ಎಲ್ಲರೂ ನಾನು ಅಸೆಂಬ್ಲಿಯಲ್ಲೇ ಹೇಳಿದೆ ನಾನು ಮೊನ್ನೆ ಸಿದ್ದರಾಮಯ್ಯ ಕೇಳಿದ್ರು, ಇವತ್ತು ನಾನೇ ಮುಂದೆನೂ ನಾನೇ ಅಂತಂದ್ರು. ಅಯ್ಯೋ ಹಣ ಕೇಳಿ, ನಾನು ಹಂಗೆ ಹೇಳಿದೆ, ಕೇಳಿ ಸಾಕಾಗ್ಬಿಟ್ಟ. ಹೇಳ್ದವನು ಯಾವನೋ ಅಲ್ಲಿ ಇಲ್ಲೇ ಇಲ್ಲ. 5 ವರ್ಷ ರೊಟ್ಟಿ ತಿರುವಾಗ್ದಂಗೆ ತಿರುವಾಗ್ತಾರೆ. ಯಾರು? ನಮ್ ಬಗ್ಗಲ್ಲ ಜಗ್ಗಲ್ಲ ಅಲ್ಲ, 5 ವರ್ಷಕ್ಕೆ ರೊಟ್ಟಿ ತಿರ್ದಂಗೆ ತಿರುವಾಗ್ತಾರೆ. ಎಸ್.ಎಂ. ಕೃಷ್ಣ ನಮ್ಗೆ ಬಹಳ ಗುರುಗಳು. ನನ್ಗೆ ಅವರೇ ಸೋತವ್ರು ಇಲ್ಲಿ, ಗೊತ್ತಲ್ಲ? ನಮ್ ಗುರುಗಳು ಅವರು ಬಹಳ ಪ್ರೀತಿ ಮಾಡುವಂತ ನಾನು ಅವ್ರನ್ನ. ಜನ ಮನಸ್ಸು ಮಾಡಿದ್ರೆ ನಿನ್ನ ದೇವ್ರು ಮಾಡ್ತಾರೆ ಅಲ್ವಾ? ದೇವ್ರು ಮಾಡ್ತಾರೆ. ನಿನ್ನ ಮನಸ್ಸು ಮಾಡಿದ್ರೆ ಜನ ದೇವ್ರು ಮಾಡ್ತಾರೆ. ನೀನ್ ದೆವ್ವ ಆಗ್ಬಿಟ್ರೆ ಅದೇನೋ ಹುಣಸೆ ಬರ್ಲಿದೆಯಲ್ಲ ತಗೊಂಡು ಮಾರ್ಸ್ ಹಾಕ್ಬಿಡ್ತಾರೆ. ಅದು ಎರಡನ್ನೂ ಜನನೇ, ದೇವ್ರು ಮಾಡೋನು ಜನನೇ, ದೆವ್ವ ನೋಡಿಯೋನು ಜನನೇ. ಅದನ್ನ ಅರ್ಥ ಮಾಡ್ಕೊಂಡು ಚುನಾಯಿತ ಪ್ರತಿನಿಧಿ ಅಧಿಕಾರ ಐತೆ, ಮತದಿಂದ ಯಾರು ಮರಿಬಾರ್ದು. ನನಗೂ ಭಗವಂತ 7 ಸರಿ ಗೆಲ್ಸವ್ರೆ, ಕಂಟಿನ್ಯೂಸ್ ಆಗಿ ಗೆಲ್ಸವ್ರೆ. ಯಾಕಂದ್ರೆ ನಮ್ಮ ತಂದೆ ತಾಯಿ ನಮ್ಮನ್ನ ಎತ್ತಿರ್ತಾರೆ, ಬೆಳೆಸಿರ್ತಾರೆ. ಆದ್ರೆ ಜನ ನಮ್ಮನ್ನ, ನಾನು ಅವರ ಬಂಧು ಅಲ್ಲ, ಏನೂ ಅಲ್ಲ, ಅದನ್ನ ನಾನು ಗೆಲ್ಸ್ತಾರೆ ಅಂತ ಹೇಳಿದ್ರೆ ಆ ಋಣ ನಾವು 7 ಜನ್ಮ ಇದ್ರು ತೀರ್ಸಕ್ಕಾಗಲ್ಲ. 7 ಜನ್ಮದಲ್ಲೂ ತೀರ್ಸಕ್ಕಾಗಲ್ಲ. ಅದನ್ನ ಸ್ವಲ್ಪ ತಲೆಯಲ್ಲಿ ಏನೇ ಹೇಳ್ಬೇಕಾದ್ರು ಅದನ್ನ ತಲೆಯಲ್ಲಿ ಇಟ್ಕೊಂಡು ಮಾತಾಡ. ನಾನು ನೆನ್ನೆನೂ ಬಂದಿದ್ದಾಗ ನೆನ್ನೆ ಅರ್ಬನ್ ಡೆವಲಪ್ಮೆಂಟ್ ಬೈರ್ತಿ ಸುರೇಶ್ ಹತ್ರ ಮಾತಾಡಿದ್ದೀನಿ, ಸೆಕ್ರೆಟರಿ ಹತ್ರ ಮಾತಾಡಿದ್ದೀನಿ, ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ ನಾನು ಹೇಳಿದ್ದೀನಿ. ಅದರಿಂದ ಇದು ಆಗುವಂಥದ್ದಲ್ಲ. ಈಗ ನಾನು ಇಲ್ಲೆಲ್ಲ ಗ್ರಾಮ ಪಂಚಾಯತಿ ಮಾಡಿಸಿದ್ರೆ ಮನೆ ಎಷ್ಟಿರೋದು? ಇಲ್ಲಿರೋರು ಒಂದು 4,000 ಜನ ಇರ್ತಾರೆ, 4,000 ರಿಂದ 5,000 ಜನ ಇದ್ದಾರೆ. 5,000 ಜನನು ಬೇಡ ಅಂದ್ರೆ ನಿಂದೇನಪ್ಪ ಇಲ್ಲಿ ಕಿತಾಪತಿ? ನಿನ್ಗೇನೈತೆ ಇಲ್ಲಿ? ನೀನ್ ಯಾರು ಕೇಳಕ್ಕೆ ಇದನ್ನ? ಇಲ್ಲಿನ ಜನ ಹೇಳಬೇಕು. ನಮಗೆ ಮಾಡಿ, ನಮಗೆ ನಗರಸಭೆ ಸೇರಿಸಿ ಅಂತ ಹೇಳಿದ್ರೆ ಅವಾಗ ನೀವು ಮಾಡಿ. ಜನ ಬೇಡ ಅಂದಾಗ ನೀನ್ ಯಾಕೆ ಮಾಡಕ್ ಹೋಗ್ತೀಯ? ಏನೋ ಅಭಿವೃದ್ಧಿ ಮಾಡಕ್ಕೆ ಬಂದೈತೆ ಪೇಪರ್ ಅಲ್ಲಿ 1,500 ಅಲ್ಲ 10,000 ಕೋಟಿ ಬೇಕಾದ್ರೆ ಮಾಡು, ದುಡ್ಡಿದ್ರೆ. ಪಾಪರ್ ಆಗೈತೆ ಇಲ್ಲ. ಈಗ ಸರ್ಕಾರ ಎಷ್ಟು ಮಾಡಿದಿರಿ ಸಾಲ ಗೊತ್ತಾ? ನಾನು ಲೆಕ್ಕ ಹಾಕಿ ಮೊನ್ನೆ ವಿಧಾನಸಭೆಯಲ್ಲಿ ಹೇಳಿದೆ. ಇದುವರೆಗೂ ಕೆಂಗಲ್ ಹನುಮಂತೆ ಸಾಲ ಮಾಡವ್ರೆ, ದೇವರಾಜ ಅರಸು ಎಷ್ಟು ಸಾಲ ಮಾಡವ್ರೆ, ಯಡಿಯೂರಪ್ಪ ಎಷ್ಟು ಸಾಲ ಮಾಡವ್ರೆ, ಎಲ್ಲ ಲೆಕ್ಕ ಹಾಕಿಸ್ಬಿಟ್ಟೆ ನಾನು ಅಸೆಂಬ್ಲಿ. ಎಲ್ಲ ಲೆಕ್ಕ ಹಾಕಿದೆ. ಎಷ್ಟು ಜನ ಮುಖ್ಯಮಂತ್ರಿ? ಒಂದು 10 ಜನ ಮುಖ್ಯಮಂತ್ರಿ, 12 ಜನ. ಅವ್ರದೆಲ್ಲ ಟೋಟ್ಲ್ ಎಷ್ಟು ಹಾಕಿದ್ರೆ ಅಷ್ಟು ಸಿದ್ದರಾಮಯ್ಯ ಒಬ್ಬರೇ ಮಾಡವ್ರೆ. ಸಿದ್ದರಾಮಯ್ಯ ಒಬ್ಬರು ಎಷ್ಟು ಸಾಲ ಮಾಡವ್ರೆ? ಇವರೆಲ್ಲರದು ಸೇರಿಸಿ, ಎಸ್.ಎಂ. ಕೃಷ್ಣನಿಂದ ಎಲ್ಲರದು ಸೇರಿಸಿ ಅಷ್ಟು ಸಾಲ ಮಾಡವ್ರೆ. ಈಗ ಅಭಿವೃದ್ಧಿ ಅಂತೀರ, ಎಲ್ಲ ಅಭಿವೃದ್ಧಿ ಮಾಡಕ್ಕಾಗ್ತೈತೆ ನಿಮ್ಗೆ? ಸುಮ್ಮನೆ
ಲೆಕ್ಕಕ್ಕಷ್ಟೇ ಪೂಜೆ ಮಾಡ್ಕೊಂಡು ಹೋಗ್ಬೋದಷ್ಟೇ. ಉಪಯೋಗ ಏನಾಗಲ್ಲ ನಿಮ್ಗೆ, ಉಪಯೋಗ ಏನಾಗಲ್ಲ. ಅದಕ್ಕೆ ನಾನು ಹೇಳುವಂಥದ್ದು, ಇಲ್ಲಿ ಜನ ತೀರ್ಮಾನ ಮಾಡಿದ್ಮೇಲೆ ಯಾರೇ ಇದ್ರು, ನಾನು ಕುಮಾರಣ್ಣನ ಹತ್ರನೂ ಮಾತಾಡ್ತೀನಿ. ನೆನ್ನೆನು ಕುಮಾರಣ್ಣನ ಜೊತೆನೆ ನಾವು ಪ್ರೆಸ್ ಮೀಟ್, ನಾವೆಲ್ಲ NDA ಪಾರ್ಟ್ನರ್ಸ್ ಈಗ ಮಾತಾಡ್ತೀನಿ ನಾನು. ಆದ್ರೆ ಜನಕ್ಕೆ ವಿರೋಧವಾದಂತ ಈ ಒಂದು ವಿಚಾರದಲ್ಲಿ ಯಾವುದೇ ರಾಜಕೀಯ ಮಾಡಿದೆ, ನಾನು ಈ ರಾಜಕೀಯ ನಾನೇನು ಮಾಡಲ್ಲ, ಬಿಟ್ಬಿಟ್ರೆ ಸಾಕು. ಗ್ರಾಮ ಪಂಚಾಯತಿಯಾಗೆ ಉಳಿಲಿ, ನೀವೇನು ಉದ್ಧಾರ ಮಾಡೋದು ಬೇಡ ಅಂತ ಗ್ರಾಮದವರೇ ತೀರ್ಮಾನ ಮಾಡಿದ್ಮೇಲೆ ಈ ಯಾವ ದೊಣ್ಣೆ ನಾಯಕ ಕೇಳಕ್ಕೆ? ಜನ ತೀರ್ಮಾನ ಮಾಡಬೇಕು. ಇಲ್ಲಿ ಬದುಕುವಂತ ಜನ ನಗರಸಭೆ ಆಗ್ಬೇಕಾ ಗ್ರಾಮ ಪಂಚಾಯತಿ ಆಗ್ಬೇಕಾ ಅಂತ ತೀರ್ಮಾನ ಮಾಡೋದು ಅಲ್ಲಿ ವಾಸ ಮಾಡೋ ಜನ, ಅಲ್ಲಿ ಇರೋ ಜನ. ಯಾರೋ ಬಂದು ನಾನು ಹೇಳಿದಂಗೆ ನಡಿಬೇಕು ಅಂತ ಹೇಳಿದ್ರೆ ಅದು ನಡೆಯಲ್ಲ. ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿದ್ದೀರಿ, ಅಂಬೇಡ್ಕರ್ ಸಂವಿಧಾನದಲ್ಲಿದ್ದೀರಿ, ನಾವೆಲ್ಲ ಹಂಗೆಲ್ಲ ನಡೆಯಕ್ಕಾಗಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಅದರಿಂದ ನಾವು ಇವತ್ತು ಈ ಚಳುವಳಿಗೆ ನಾವು ಬೆಂಬಲ ಕೊಟ್ಟಿದ್ದೀರಿ. ಇದನ್ನ ವಿಚಾರವನ್ನ ನಾವು ವಿಧಾನಸಭೆಯಲ್ಲೂ ನಾವು ಚರ್ಚೆಯನ್ನ ಮಾಡ್ತೀರಿ. ಅವಾಗ ನಮ್ಮ ಜಾತಕನು ನುಡಿದವ್ರು ನಮ್ಮ ಚಲವಾದಿ, ಇನ್ನಿರೋದು ಒಳಿತು ಮಾಡು ಮನುಷ್ಯ, ನೀನಿರೋದು ಇನ್ನು2 ವರ್ಷ. ಒಳಿತು ಮಾಡು ಮನುಷ್ಯ, ನೀನಿರೋದು ಇನ್ನು2 ವರ್ಷ. ಅಷ್ಟರಲ್ಲಿ ಏನು ಒಳ್ಳೇತದೋ ಒಳ್ಳೇದು ಮಾಡು, ಕೆಟ್ಟದ್ದು ಮಾಡಕ್ ಹೋಗ್ಬೇಡ. ಕೆಟ್ಟದ್ದು ಮಾಡಿದ್ರೆ ಜನಕ್ಕಿಂತ ದೊಡ್ಡವ್ರು ಯಾರು ಇಲ್ಲ. ನಾನು ತಿಳಿದಕ್ಕೆ ಎಂತೆಂತ ದೊಡ್ಡವ್ರನ್ನೇ, ದೊಡ್ಡ ಚಕ್ರಾಧಿಪತಿಗಳನ್ನೇ ಭೂಮಿಗಿಳಿಸ್ಬಿಟ್ಟಿದ್ದಾರೆ. ಅದರಲ್ಲೂ ಈ ಗೆಜ್ಜಲ್ಗೆರೆ ನಂಬರ್ 1. ಅದರಲ್ಲಿ ಇಳಿಸಿರೋದ್ರಲ್ಲೂ ಗುಂಡೂರಾವ್ ಸರ್ಕಾರನೇ ಹೊಟ್ಟೋಯ್ತು. ಹಂಗೆ ಇಳಿಸೋದು ಏರ್ಸೋದು MLA ಕೈಲಿಲ್ಲ, MLA ಕೈಯಲ್ಲಿ ಇರಲ್ಲ. ಇಳಿಸೋದು ಏರ್ಸೋದೆಲ್ಲ ಎಲ್ಲ ಇರೋದು ಆ ಜನಗಳ ಕೈಲಿ, ನಿಮ್ ಕೈಯಲ್ಲಿ ಇರೋದು, ನಿಮ್ ಕೈಯಲ್ಲಿ ಇರೋದು. ಅದಕ್ಕೆ ಅಂಬೇಡ್ಕರ್ ಎಲ್ಲರಿಗೂ ಒಂದೇ ಓಟು, MLAಗೂ ಒಂದೇ ಕೊಡ್ಬೋದಾಯ್ತಲ್ಲ 1000 ಓಟು ಬರ್ಕಳೆಯ ಅಂತ. ಕೊಟ್ಟಿಲ್ಲ ಅಂಬೇಡ್ಕರ್, ಕೊಟ್ಟಿಲ್ಲ. ನಿನಗೂ ಒಂದೇ ಓಟು, MLAಗೆ ಒಂದೇ ಓಟು, ಜಿಲ್ಲಾ ಪಂಚಾಯತಿಯವ್ರಿಗೂ ಒಂದೇ ಓಟು, ನನಗೂ ಒಂದೇ ಓಟು, ನಿಮಗೂ ಒಂದೇ ಓಟು, ಎಲ್ಲರಿಗೂ ಒಂದೇ ಓಟು. ಆ ಓಟಿಗೆ ಬೆಲೆ ಇದೆ, ಡೆಮಾಕ್ರಸಿಗೆ ಬೆಲೆ ಇದೆ. ಇದನ್ನು ದುರುಪಯೋಗ ಮಾಡಬೇಕು. ನಾನು ಮೇಡಮ್ ಅವರು ಹೇಳಿದ್ರು MLA ಬಗ್ಗೆ, ನಾನು ಹೇಳ್ತೀನಿ, ಹಠ ಬೇಡ. ಹಠ ಮಾಡಿ ದುರ್ಯೋಧನ ಕೆಟ್ಟ ಅಲ್ವಾ? ಹಠ ಮಾಡಿ ದುರ್ಯೋಧನ ಕೆಟ್ಟ, ಒಳ್ಳೇದು ಮಾಡಿ ಧರ್ಮರಾಯ ಒಳ್ಳೇನಾದ ಅಲ್ವಾ? ಅಷ್ಟೇ. ಹಠ ಮಾಡಿ ಕೆಡಬೇಡಿ. ಒಳ್ಳೇದೇನಿದೆ, ಒಳಿತೇನಿದೆ, ಆ ಒಳಿತು ಜನಗಳು ಕೇಳಿ ಮಾಡಿ. ಜನಕ್ಕೆ ಇಷ್ಟ ಇದ್ರೆ ಮಾಡು, ಜನಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀನ್ ಯಾಕೆ ಸ್ಪೆಷಲ್? ಅದು ನೋಡಿದೀನಿ. ಅಭಿವೃದ್ಧಿಯ ಪರ್ವ, ಅಭಿವೃದ್ಧಿ ಯಾರು ಕೇಳಿದ್ರು? ನಾವೇನ ಕೇಳಿದ್ರ? ಅಭಿವೃದ್ಧಿ ಬಗ್ಗೆ ನಾವೇನ ಮಾತಾಡಿದ್ರ? ನಾವು ಮಾತಾಡಿ ನಮ್ಮ ಹಳ್ಳಿ ಬೇಡಪ್ಪ, ಹಳ್ಳಿ ಆಗಿರ್ಲಿ, ಖುಷಿ ಆಗ್ಬೇಕು ಎಲ್ಲರಿಗೂ. ನಮ್ಗೇನ್ ತಲೆನೋವು ಅಂದ್ರೆ ಸೇರ್ಸು ಅಂದ್ರೆ ತಲೆನೋವು ನನಗೆ. ಹಿಂದೆ ನಾವೆಲ್ಲ ಇದ್ದಾಗ ಬಂದು ಅಣ್ಣ ನಮ್ದನ್ನ ಸೇರ್ಸೋಣ, ಅಯ್ಯಲ್ಲಿ ಕಷ್ಟಪ್ಪ ಬೇಡೋ ಅಂತ ನಾವು ಇದು ಮಾಡಿದ್ವಿ. ಇಲ್ಲಿ ನೋಡಿದ್ರೆ ಬೇಡ ಅಂದ್ರೆ ಸೇರಿಸ್ತೀನಿ ಅಂದ್ರೆ ಏನೈತೆ ಅದರಲ್ಲಿ? ಚಿನ್ನದ ಗಣಿ ಐತಾ ಇಲ್ಲಿ? ಗೆಜ್ಜಿಲ್ಗೆರೆಯಲ್ಲಿ ಚಿನ್ನದ ಗಣಿ ನೋಡ್ಕೊಂಡು ಹೋಗ್ಬಿಡಕ? ಈಗ ಅವ್ನು ಟ್ರಂಪ್ ಮಾಡಿದ್ರ, ಅವನಲ್ಲ ಯಾರೋ ಟ್ರಂಪ್ ಅಮೇರಿಕಾದ ಟ್ರಂಪ್ ಬಿದ್ದವನೆ. ಎಲ್ಲೆಲ್ಲಿ ಆಯಿಲ್ ಸಿಗುತ್ತೆ, ಎಲ್ಲೆಲ್ಲಿ ಮೈನಿಂಗ್ ಸಿಗುತ್ತೆ, ಆ ದೇಶಗಳನ್ನೆಲ್ಲ ಅಕ್ವೈರ್ ಮಾಡ್ತಾರೆ. ಹಂಗೆ ನೀನೇನ ಟ್ರಂಪ್ ಹಾಕೊಟ್ಟಿದ್ದೀನಪ್ಪ? ಅವನಿಗೆ ಬುದ್ಧಿ ಇಲ್ಲ. ಅಲ್ಲಿ ಇದು ಕರ್ನಾಟಕ, ಇದು ಭಾರತ ದೇಶ, ಸಂವಿಧಾನ ಇದೆ. ಆ ಸಂವಿಧಾನದ ಆಶ್ರಯದಲ್ಲಿ ನಡಿಬೇಕು ನಾವು. ಅದಕ್ಕೋಸ್ಕರ ನಾವೆಲ್ಲ ಕೂಡ, ನಾವು ಈ ವೇದಿಕೆ ಮೇಲೆ ಇರೋರು ನೀವೆಲ್ಲರೂ ಕೂಡ ನಾವು ಈ ಹೋರಾಟಕ್ಕೆ ಬೆಂಬಲ ಮಾಡೋಣ. 2 ವರ್ಷದಲ್ಲಿ ಇದ್ದೀರಾ ಮಾಡಿ, ಇಲ್ಲ ಅಂದ್ರೆ ನಾವಿದ್ದೇ ಇದ್ದೀರಿ. ಏನಣ್ಣ, ನಾವಿದ್ದೇ ಇದ್ದೀರಿ. 1 ನಿಮಿಷ, 1 ಸೈನು ಕ್ಯಾನ್ಸಲ್ ಮಾಡಕ್ಕೆ. ಅರ್ಥ ಆಯ್ತಾ? ಮಾಡೇ ಮಾಡ್ತೀವಿ. ಯಾಕಂದ್ರೆ ನನ್ನ ಪಂಚಾಯತಿ ಉಳಿಬೇಕು, ಅದಕ್ಕೆ ಮಾಡೇ ಮಾಡ್ತೀವಿ. ಆಗಿದ್ರು ಮಾಡ್ತೀವಿ. ಅವಾಗ ಕರ್ಸಿ ಹೇಳಿ, ಏನಣ್ಣ ಹೇಳಿದ್ರಿ ಅಂತ ಮಾಡೇ ಮಾಡ್ತೀವಿ. ಅದರಿಂದ ಉಪಯೋಗ ಬೇಡ.
ನಾನು ಹೇಳೋದು ಪ್ರಾಕ್ಟಿಕಲ್ ಆಗಿದ್ರೆ ಸೈಂಟಿಫಿಕ್ ಆಗಿದ್ರೆ ಮಾಡಿ. ಈಗ ಅಟ್ಯಾಚ್ ಆಗಿತ್ತಪ್ಪ ಗೆಜ್ಜಿಲ್ಗೆರೆ ಮಾಡ್ಬೇಕು ಮಾಡಿ. ಗೆಜ್ಜಿಲ್ಗೆರೆಗೂ ಮದ್ದೂರು ಟೌನ್ ಎಷ್ಟು ದೂರ ಇದೆ? ಅಲ್ಲಿಂದ ಅಪೀಲ್ ಮಾಡಕ್ಕೆ ಇಲ್ಲಿಂದ ಅಲ್ಲಿಗೆ ಯಾರು ಹೋಗ್ತಾರೆ? ನೀನ್ ದಿನ ಎದ್ದು ಆ ನಗರಸಭೆ ಆಫೀಸ್ಗೆ ಯಾವ ಹೋಗ್ತಾನ್ರಿ? ಇಲ್ಲಿಂದ ಬೆಳಗ್ಗೆ ಮಾಡಕ್ ಕೆಲಸ ಇಲ್ಲ ನಮ್ಗೆ. ದಿನ ಅಲ್ಲಿ ಹೋಗಕ್ಕೆ ಖಾತೆ ಕಂದಾಯ ಎಲ್ಲ ನೋಡಕ್ ಅಲ್ಲಿ ಹೋಗ್ಬೇಕಾ ನಾವು? ಜಮೀನುಗಳಿಗೆಲ್ಲ ಬೆಲೆ ಬಂದ್ಬಿಡ್ತದೆ. ಬೆಲೆ ಕಟ್ಕೊಂಡು ಏನಾಗ್ಬೇಕಾಯ್ತ್ರಿ? ಬೆಲೆ ಇದ್ರು ಅಷ್ಟೇ ಭತ್ತ ಬೆಳೆಯೋದು, ಅಷ್ಟೇ ಕಬ್ಬು ಬೆಳೆಯೋದು. ಬೆಲೆಯಿಂದ ಕಬ್ಬೇನು ಜಾಸ್ತಿ ಆಗಲ್ಲ. ಅವ್ರೇನೋ ಬೆಲೆ ಬಂದ್ಬಿಟ್ರೆ ಕಬ್ಬು ಜಾಸ್ತಿ ಬೆಳೆದ್ಬಿಡ್ತೈತೆ, ಬೆಲೆ ಬಂದ್ರೆ ಭತ್ತ ಜಾಸ್ತಿ ಬಂದ್ಬಿಡುತ್ತೆ. ಹಂಗೇನಾಗತ್ತ? ಅಂದ್ರೆ ಹೋಗ್ಲಿ ಅಂತ ಲೇಔಟ್ಗಳು ಮಾಡ್ಬಿಡೋಣ ಅಂತ ಯಾವನ ಬಂದು ಎಲ್ಲೆಲ್ಲಿಂದ ಬಂದು ಸೇರ್ಸ್ಕೊಳ್ಳಿ, ಆಮೇಲೆ ನಾವು ಅಲ್ಪಸಂಖ್ಯಾತರಿ. ಅದರಿಂದ ಹಂಗಾಗಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅನ್ನೋ ತೀರ್ಮಾನವನ್ನ ನಾವು ಮಾಡಿದ್ದೀರಿ, ಮಾಡ್ತೀರಿ ಅನ್ನೋ ಛಲವನ್ನ ನೀವು ನೋಡ್ಬೇಕು. ಅದಕ್ಕೆ ನಾನು ಕೂಡ ಬಂದಿದ್ದೀನಿ. ನನ್ನೆಲ್ಲ ಇವತ್ತು ಕೂಡ ಸಭೆಗಳಿತ್ತು, ಅದೆಲ್ಲ ಕ್ಯಾನ್ಸಲ್ ಮಾಡಿ ಹೋರಾಟಕ್ಕೆ ನನ್ನ ಬೆಂಬಲ. ಅದಕ್ಕೋಸ್ಕರ ನಾವು ನಿಮ್ ಜೊತೆ ಇರ್ತೀವಿ, ಕೊನೆಯವರೆಗೂ ನಿಮ್ ಜೊತೆ ನಾವು ಫೈಟ್ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ತಾಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ ಇಷ್ಟೊಂದು ಹೋರಾಟದಲ್ಲಿ ಇಷ್ಟು ದಿನ ಕಳೆದ 22 ದಿನದ ಹೋರಾಟ ಮಾಡ್ತಾ ಇದ್ದೀರಿ ಅಂದ್ರೆ ಸಣ್ಣ ಹೋರಾಟ ಅಲ್ಲ, ಮನಸ್ಫೂರ್ತಿ ಮಾಡ್ತಾ ಇರುವಂತ ಹೋರಾಟ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಕೂಡಲೇ ಇದನ್ನ ಕ್ಯಾಬಿನೆಟ್ ತಂದು ರದ್ದು ಮಾಡಿ, ಗೆಜೆಟ್ ಆಗಿದೆ ರದ್ದು ಮಾಡಿ, ಮಾನ ಮರ್ಯಾದೆ ಉಳಿಸ್ಕೊಳ್ಳಿ, ಜನಕ್ಕೆ ಗೌರವ ಕೊಡಿ. ಇಲ್ಲ ಅಂದ್ರೆ ಜನ ನಿಮ್ಮ ಮಾನ ಮರ್ಯಾದೆಯನ್ನ ತೆಗೆದುಕೊಡ್ತೀನಿ. ಅದನ್ನ ಎಚ್ಚರಿಕೆಯನ್ನು ಕೂಡ ನಾನು ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದ. ರೈತ ಹೋರಾಟಕ್ಕೆ ನಮ್ಮ ಗ್ರಾಮ ಧನ್ಯವಾದ.